Music starts warm and focus. ಒಬ್ಬ ಕ್ಯಾಡಿಯಾಗಿ ನಿಮಗೆ ರೂಲ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೋ ಅದೇ ನಿಮ್ಮ ಪ್ಲೇಯರ್ಗೆ ದೊಡ್ಡ ಪ್ರೊಟೆಕ್ಷನ್. ಒಂದೇ ಒಂದು ಚಿಕ್ಕ ಮಿಸ್ಟೇಕ್ ಅಥವಾ ಒಂದು ಚೂರ್ ಕನ್ಫ್ಯೂಷನ್ ಆದ್ರೂ ಸಾಕು, ಪೆನಾಲ್ಟಿ ಬಿದ್ದುಬಿಡುತ್ತೆ. ಸೊ ಇವತ್ತು ನಾವು ಒಂದು ಬಹಳ ಇಂಪಾರ್ಟೆಂಟ್ ರೂಲ್ ಬಗ್ಗೆ ನೋಡೋಣ. ನಿಂತಿರೋ ಬಾಲ್ ಮೂವ್ ಆದ್ರೆ ಏನಾಗುತ್ತೆ? ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ ಪ್ಲೇಯರ್ನ ಸುಮ್ನೆ ಪೆನಾಲ್ಟಿಯಿಂದ ಸೇವ್ ಮಾಡ್ಬೋದು. ಸರಿ, ಹಾಗಿದ್ರೆ ಫಸ್ಟ್ ಸಿಚುವೇಶನ್ಗೆ ಹೋಗೋಣ. ಮ್ಯಾಚ್ ಪ್ಲೇ ನಡೀತಿದೆ. ಆಗ ನೀವು ಎದುರಾಳಿಯ ಬಾಲ್ನ ಮೂವ್ ಮಾಡಿದ್ರೆ ಏನಾಗತ್ತೆ ನೋಡೋಣ. ಊಹಿಸ್ಕೊಳ್ಳಿ, ನೀವು ಫೇರ್ವೇ ಮೇಲೆ ನಡೀತಿದ್ದೀರಾ. ನಿಮ್ ಪ್ಲೇಯರ್ ನೆಕ್ಸ್ಟ್ ಶಾಟ್ಗೆ ಫೋಕಸ್ ಮಾಡ್ತಿದ್ದೀರಾ. ಆ ಟೈಮಲ್ಲಿ ಗೊತ್ತಿಲ್ದೆ ನಿಮ್ ಕಾಲು ಎದುರಾಳಿಯ ಬಾಲ್ಗೆ ತಾಗಿಬಿಡುತ್ತೆ. ಈಗೇನ್ ಡಿಸಿಷನ್? ಈ ಸಣ್ಣ ಮಿಸ್ಟೇಕಿಂದ ನಿಮ್ ಪ್ಲೇಯರ್ಗೆ ತೊಂದರೆ ಆಗೋತಾ? ನೋಡಿ, ಇಲ್ಲಿ ರೂಲ್ ತುಂಬಾ ಸಿಂಪಲ್ ಆದ್ರೆ ಸ್ಟ್ರಿಕ್ಟ್ ಆಗಿದೆ. ಮ್ಯಾಚ್ ಪ್ಲೇನಲ್ಲಿ ನೀವಾಗ್ಲಿ ಅಥವಾ ನಿಮ್ ಪ್ಲೇಯರ್ ಆಗ್ಲಿ ಎದುರಾಳಿಯ ಬಾಲ್ ಮೂವ್ ಮಾಡಿದ್ರೆ ಸೀದಾ ನಿಮ್ ಪ್ಲೇಯರ್ಗೆ ಒಂದು ಸ್ಟ್ರೋಕ್ ಪೆನಾಲ್ಟಿ. ಅಷ್ಟೇ ಅಲ್ಲ, ಬಾಲ್ ಎಲ್ಲಿತ್ತೋ ಅಲ್ಲೇ ವಾಪಸ್ ಇಡಬೇಕು. ಸೊ ಸಿಂಪಲ್ ಆಗಿ ಹೇಳೋದಾಗ್ಲೇ ನಿಮ್ಮ ಅಕ್ಕಪಕ್ಕ ಇರೋ ಪ್ರತಿಯೊಂದು ಬಾಲ್ ಮೇಲೂ ಒಂದು ಕಣ್ಣಿಡಿ. ಸರಿ, ಈಗ ನೆಕ್ಸ್ಟ್ ಸಿಚುವೇಶನ್ ನೋಡೋಣ, ಓಕೆನಾ? ಈ ಸಲ ಬಾಲ್ ಮೂವ್ ಆಗಿದ್ದಕ್ಕೆ ನೀವು ಕಾರಣ ಅಲ್ಲ. ಬೇರೆ ಯಾವುದೋ ಔಟ್ಸೈಡ್ ಇನ್ಫ್ಲೂಯೆನ್ಸ್ ಅಂದ್ರೆ ಹೊರಗಿನ ಪ್ರಭಾವದಿಂದ ಬಾಲ್ ಮೂವ್ ಆದ್ರೆ ಏನಾಗತ್ತೆ? ಅಂದ್ರೆ ಒಂದು ಪ್ರಾಣಿ ಇರ್ಬೋದು ಅಥವಾ ಇನ್ನೊಬ್ಬ ಪ್ಲೇಯರ್ ಇರ್ಬೋದು. ಒಂದು ಸೀನ್ ಇಮ್ಯಾಜಿನ್ ಮಾಡಿ. ಒಂದ್ ಹಕ್ಕಿ ಬಂದು ಬಾಲ್ಗೆ ಕುಕ್ಕುತ್ತೆ, ಅಥವಾ ಸ್ಟ್ರೋಕ್ ಪ್ಲೇ ಆಡ್ಬೇಕಾದ್ರೆ ಇನ್ನೊಬ್ಬ ಪ್ಲೇಯರ್ನ ಕ್ಯಾಡಿ ಗೊತ್ತಿಲ್ದೆ ನಿಮ್ ಬಾಲ್ಗೆ ತಾಗ್ತಾರೆ. ಇವಾಗೇನ್ ಮಾಡ್ಬೇಕು? ಪೆನಾಲ್ಟಿ ಇದೆಯಾ ಇಲ್ವಾ? ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕ್ಲಿಯರ್ ಆಗುತ್ತೆ. ಈ ಥರ ಔಟ್ಸೈಡ್ ಇನ್ಫ್ಲೂಯೆನ್ಸಿಂದ ಅಂದ್ರೆ ಪ್ರಾಣಿಯಿಂದಾಗ್ಲಿ ಅಥವಾ ಸ್ಟ್ರೋಕ್ ಪ್ಲೇಲ್ನಿರೋ ಬೇರೆ ಪ್ಲೇಯರಿಂದಾಗ್ಲಿ ಬಾಲ್ ಮೂವ್ ಆದ್ರೆ ಯಾರಿಗಿನೂ ಪೆನಾಲ್ಟಿ ಇಲ್ಲ. ನೀವು ಮಾಡ್ಬೇಕಾಗಿರೋದು ಒಂದೇ, ಬಾಲ್ ಎಲ್ಲಿತ್ತೋ ಅಲ್ಲಿಗೆ ವಾಪಸ್ಸಿಡೋದು. ಅಷ್ಟೇ, ಸಿಂಪಲ್. ಸರಿ, ಕೊನೆಯದಾಗಿ ಬಾಲ್ ಮಾರ್ಕರ್ ಬಗ್ಗೆ ಮಾತಾಡೋಣ. ಇದು ನಾವು ಯಾವಾಗ್ಲೂ ಯೂಸ್ ಮಾಡೋದು. ಒಂದು ವೇಳೆ ಈ ಮಾರ್ಕರ್ ಮೂವ್ ಆದ್ರೆ ರೂಲ್ಸ್ ಏನ್ ಹೇಳುತ್ತೆ? ಗೊತ್ತಿಲ್ದೆ ನೀವು ಪ್ಲೇಯರ್ನ ಬಾಲ್ ಮಾರ್ಕರ್ನ ಮೂವ್ ಮಾಡಿದ್ರೆ ಎರಡೇ ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್, ಮಾರ್ಕರ್ ಎಲ್ಲಿದ್ನೋ ಅಲ್ಲೇ ವಾಪಸ್ಸಿಡ್ಬೇಕು. ಸೆಕೆಂಡ್, ಬಾಲ್ ಮೂವ್ ಮಾಡ್ರೆ ಏನ್ ಪೆನಾಲ್ಟಿ ರೂಲ್ಸ್ ಇರುತ್ತೋ ಸೇಮ್ ರೂಲ್ಸ್ ಮಾರ್ಕರ್ ಮೂವ್ ಮಾಡಿದ್ದಕ್ಕೂ ಅಪ್ಲೈ ಆಗತ್ತೆ. ನೋ ಕನ್ಫ್ಯೂಷನ್. ನಾವಿವಾಗ ಕೆಲವು ಸಿಚುವೇಶನ್ಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ರೂಲ್ ವಿಷಯದಲ್ಲಿ ಕ್ಯಾಡಿಗಳು ಸಾಮಾನ್ಯವಾಗಿ ಮಾಡೋ ಒಂದು ದೊಡ್ಡ ತಪ್ಪು ಯಾವುದು ಗೊತ್ತಾ? ಅದು ಆಟದ ಫಾರ್ಮ್ಯಾಟ್ ಯಾವುದು ಅಂತ ಸರಿಯಾಗಿ ಗೊತ್ತಿಲ್ಲದಿರೋದು. ಈ ಪಾಯಿಂಟನ್ನ ತುಂಬಾ ಗಮನ ಇಟ್ಟು ಕೇಳಿ, ಇದು ಬಹಳ ಇಂಪಾರ್ಟೆಂಟ್. ಮ್ಯಾಚ್ ಪ್ಲೇ ಆಡ್ಬೇಕಾದ್ರೆ ನೀವು ಎದುರಾಳಿಯ ಬಾಲ್ ಮೂವ್ ಮಾಡಿದ್ರೆ ಪೆನಾಲ್ಟಿ ಖಚಿತ. ಆದರೆ ಅದೇ ಸ್ಟ್ರೋಕ್ ಪ್ಲೇನಲ್ಲಿ ಆದ್ರೆ ಪೆನಾಲ್ಟಿ ಇಲ್ಲ. ಯಾಕಂದ್ರೆ ಸ್ಟ್ರೋಕ್ ಪ್ಲೇನಲ್ಲಿ ಇನ್ನೊಬ್ಬ ಪ್ಲೇಯರ್ನ ಔಟ್ಸೈಡ್ ಇನ್ಫ್ಲೂಯೆನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಈ ಎರಡರ ಮಧ್ಯೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಸುಮ್ಮನೆ ನಿಮ್ಮ ಪ್ಲೇಯರ್ಗೆ ಒಂದು ಪೆನಾಲ್ಟಿ ಸ್ಟ್ರೋಕ್ ಬೀಳತ್ತೆ. ಸರಿ, ಹಾಗಿದ್ರೆ ಇದನ್ನ ಒಂದು ಮುಖ್ಯ ಜ್ಞಾಪಕದೊಂದಿಗೆ ಮುಗಿಸೋಣ. ಕ್ಯಾಡಿ ರಿಮೈಂಡರ್: know the game format, meaning and technicalities to be a professional caddy. See you in the next episode.